ವಿಚಿತ್ರ ಪೊಲೀಸರ ಎಲ್ಲಿ ಒಂದ್ ಕಡೆ ರಾಜ್ಯ ಒಂದು ಕಾನೂನು ಸುವ್ಯವಸ್ಥೆ ಹೇಗೆ ಇಲ್ಲ ನೋಡ್ರಿ, ಈ ರಾಜ್ಯದೊಳಗ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ಯದ. ನಿನ್ನೆ ಮೊನ್ನೆನ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರಿಗೆ ದಾಖಲೆಯನ್ನು ನಾನು ಮುರಿದೀನಿ ಅಂಥೇಳಿ ಭಾಳ ದೊಡ್ಡ ಪ್ರಚಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಯನ್ನು, ಈ ರಾಜ್ಯದ ಜನ 140 ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತ ನಿಮ್ಗೆ ಕೊಟ್ಟಿದ್ದರು. ಆದ್ರೆ ನೀವು ಎಂದು ಅಧಿಕಾರಕ್ಕೆ ಬಂದಿರಿ, ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿನ ಸ್ಥಿರ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ದಿನ ಅಳ್ಳಾಡತ್ತೆ. ಯಾವಾಗ ಶಿವಕುಮಾರ್ ಜಗ್ತಾನೋ ಅದನ್ನು ಯಾವಾಗ ನಾನು ಎಬ್ಬಿಸ್ತಾರೋ ಅಂತ ಅವ್ರಿಗೆ ಚಿಂತೆ ಮುಖ್ಯಮಂತ್ರಿಗೆ, ಯಾವಾಗ ಸಿದ್ದರಾಮಯ್ಯ ಎದ್ದು ಹೋದಾರೋ ಯಾವಾಗ ನಾ ಕುಂತೀನಿ ಅಂತೇಳಿ ಉಪಮುಖ್ಯಮಂತ್ರಿಗೆ ಚಿಂತೆ. ಅವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ, ಇವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ. ಒಂದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು ಯಾರಾದ್ರೂ ಕೇಳಿದಿರಿ? ಕರ್ನಾಟಕ ರಾಜ್ಯದ ಎಷ್ಟು ಮಂದಿ ಮಂತ್ರಿಗಳಿದ್ರೆ ಇಡೀ ರಾಜ್ಯ ಸುತ್ತಿ ನನ್ನ ಇಲಾಖೆಯನ್ನು ನಾನು ನೋಡಿದ್ದೀನಿ ಅನ್ನುವಂಥ ಯಾವುದಾದ್ರೂ ಮಂತ್ರಿಗಳನ್ನ ಕೇಳಿದಿರಿ? ಕೇವಲ ಅವರು ಜಿಲ್ಲೆಗೆ ಸೀಮಿತ ಆಗಿದ್ದಾರೆ ಎಲ್ಲ ಮಂತ್ರಿಗಳು. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ್ ಅರಸರ ಆಳ್ವಿಕೆಯ ಅವಧಿಯನ್ನು ಮೀರಿದಿರಿ, ಅದನ್ನು ನಾನು ಒಪ್ಕೋತೇನೆ. ಆದರೆ ದೇವರಾಜ್ ಅರಸರ ಆದರ್ಶಗಳನ್ನು ಜಾರಿಗೆ ತರುವಲ್ಲಿ ನೀವು ವಿಫಲ ಆಗಿದ್ದೀರಿ. ನೀವು ಮೂಢ ಹಗರಣ ಮಾಡಿರಿ, ದೇವರಾಜ್ ಅರಸ್ ಮೂಢ ಹಗರಣ ಮಾಡಿರಲಿ, ಇಲ್ಲಿ ಮೂಢಾದೊಳಗೆ ನೀವು ಸೈಟ್ ತೊಗೊಂಡ್ರಿ. ನೀವು ಸಮಾಜವಾದಿ ಅಂತ ಹೇಳ್ಕೊಂಡು ಹುಬ್ಳಿ ವಾಚ್ ಕಟ್ಕೊಂಡು ಅಡ್ಡಾಡ್ರಿ, ಲಕ್ಷಾಂತರ ರೂಪಾಯಿದ್ದು. ನೀವು ಇತ್ತೀಚೆಗೆ ಅಕ್ರಮ ನುಸುಳುಕೋರರನ್ನು ಹೊರಗೆ ಹಾಕೋದು ಬಿಟ್ಟು ಅವ್ರಿಗೆ ಮನೆ ಕೆಡಿವಿ ಫ್ಲಡ್ದೊಳಗೆ ಇಲ್ಲೇ ನಮ್ಮ ಜಿಲ್ಲೆಯೊಳಗೆ 7,000 ಮನೆ ಕೊಟ್ಟಿಲ್ಲ. ನೀವು ಇನ್ನು ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಕೊಟ್ಟಿದ್ರು ಒಂದು ಮನೆಗೆ, ಅದನ್ನು ತಡೆ ಹಿಡಿದಿರಿ 7,000 ಮನೆಗಳ, 1 ರೂಪಾಯಿಯೂ ಕೊಡೋಕ್ಕಾಗಿಲ್ಲ ನಿಮ್ಗಿನ್ನ. ನಾನು ಭಾಳಷ್ಟು KDP ಮೀಟಿಂಗ್ನಾಗ ಮಾತಾಡಿದೆ, ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತಂದೆ. ನಿಮ್ಗೊಂದು ವೇಳೆ 5 ಲಕ್ಷ ಕೊಡೋಕ್ಕಾಗದಿದ್ರು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಒಂದು 2 ಮನೆಗಳನ್ನಾದರೂ ಒಬ್ಬೊಬ್ರಿಗೆ ಸ್ಯಾಂಕ್ಷನ್ ಮಾಡಿ ಅದನ್ನು ಕಟ್ಕೊಂಡು ಕೊಡ್ರಿ. ಯಾಕಂದ್ರೆ ಅವ್ರು ಮನೆ ಕೆಡ್ಕೊಂಡು ಕೂತಾರೆ ಪಾಪ, 5 ಲಕ್ಷ ಬರ್ತಾವಂತೇಳಿ. ಅವರಿಗೆ ಹಳೆ ಮನೆಯೂ ಇಲ್ಲ, ಹೊಸ ಮನೆಯೂ ಇಲ್ಲ, ಆ ರೀತಿಯಾಗಿದೆ. ನೀವು ಇಲ್ಲಿ ರಾಜ್ಯದ ಕನ್ನಡಿಗರನ್ನ ಮರೆತು ಬಿಟ್ರಿ, ಒಂದು ಮನೆ ಕೊಡೋಕ್ಕಾಗಿಲ್ಲ ನಿಮ್ಗೆ. ನೀವು ಅಲ್ಲಿ ಕೋಗಿಲೆ ಬಡಾವಣೆಯೊಳಗೆ ಕೇರಳದವ್ರು ತಕರಾರು ಮಾಡಿರು, ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ವಾರ್ನಿಂಗ್ ಮಾಡಿತ್ತು ಅಂತೇಳಿ ತಕ್ಷಣ ಅವ್ರ ಮನೆ ಕೊಡೋಕೆ ಸಜ್ಜಾಗಿದ್ದೀರಿ. ಇದು ಯಾವ ನ್ಯಾಯ? ಮತ್ತು ಇತ್ತೀಚೆಗೆ ಬಳ್ಳಾರಿ ಒಳಗೆ ನಿಮ್ಮ ಪಕ್ಷದ ಒಬ್ಬ ಶಾಸಕರನ್ನೇ ಹಾಡ ಹಗಲೇ ಗುಂಡು ಹಾರಿಸ್ತಾರೆ ಮತ್ತು ಓಪನ್ ಆಗಿ TV ಮುಂದೆ ಹೇಳ್ತಾರೆ, ಸರ್ವನಾಶ ಮಾಡಿಬಿಡ್ತೀನಿ ಇವ್ರನ್ನ ಅಂತೇಳಿ, ಹೊತ್ತು ಉರಿತದ ಬಳ್ಳಾರಿ ಅಂತ ಹೇಳ್ತಾರೆ. ಇದು ಏನು ತೋರಿಸ್ತದ? ನಿಮ್ಗೆ ಯಾರ ಮೇಲೂ ಮುಖ್ಯಮಂತ್ರಿಗಳ ಕಂಟ್ರೋಲ್ ಇಲ್ಲ. ಹೀಗಾಗಿ ಸರ್ಕಾರ ಇವತ್ತು ಸುರಳಿತವಾದಂಥ ಆಡಳಿತವನ್ನು ಕೊಡ್ತಾ ಇಲ್ಲ. ನೀವು ಆಡಳಿತದಲ್ಲಿ ವಿಫಲ ಆಗಿದ್ದೀರಿ. ನೀವು ದಿನ ಹೆಚ್ಚು ಕಳೆದಿರ್ಬೋದು ಅಷ್ಟೇ, ಆದರೆ ಆಡಳಿತ ವೈಫಲ್ಯ ಆಗ್ಯದ. ಅದನ್ನು ಒಂದು ಸಲ ಅವಲೋಕನ ಮಾಡ್ಕೋದು ಸೂಕ್ತ ಅಂತೇಳಿ ನನಗನ್ನಿಸ್ತದ. ಮತ್ತು ಈ ರಾಜ್ಯದೊಳಗೆ SC/ST ಹಣ ನೀವು ಲೂಟಿ ಹೊಡೆದಿರಿ ಎಲ್ಲ. SC/STಗೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳು ಹಿಂದೆ ತೊಗೊಂಡ್ರಿ. ವಾಲ್ಮೀಕಿ ನಿಗಮದ ಹಗರಣ ನೀವು ಅಂದರೆ ಭ್ರಷ್ಟಾಚಾರ ಆಯಿತು, ಅದನ್ನು ಚುನಾವಣೆಗೆ ಉಪಯೋಗ ಮಾಡಿಕೊಂಡ್ರಿ. ನಿಮ್ಮ ಸರ್ಕಾರ ಸಾಧನೆನೇ ಇದೆ. ಹೀಗಾಗಿ ಈ ಸರ್ಕಾರ ಸುಸೂತ್ರ ನಡೆದಿಲ್ಲ. ಇದು ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಕ್ಕದಂತ ಅನಿಸ್ತದೆ ನನಗೆ. ಅವ್ರು ಹೇಳೋದ್ರ ಮೇಲೆ ಅನಿಸ್ತದಲ್ಲ. 2 ತಿಂಗಳ ಹಣ ಕೊಟ್ಟಿವಿ ಅಂತೇಳಿ ಆನ್ ರೆಕಾರ್ಡ್ ವಿಧಾನಸಭೆ ಒಳಗೆ ಅವ್ರು ಹೇಳಿಕೆ ಕೊಟ್ಟರು. ಆದರೆ ಕೊಟ್ಟಿರಲಿಲ್ಲ. ಆ ಹಣ ಎಲ್ಲಿ ಹೋತಂತೇಳಿ ಸರ್ಕಾರ ಇವತ್ತಿನ ತನಕನೇ ಹೇಳ್ತಾ ಇಲ್ಲ. ಆ ದುಡ್ಡನ್ನು 2 ತಿಂಗಳ ನೀವು ಮೀಸಲಿಟ್ಟಂಥ ದುಡ್ಡನ್ನು ಕೊಟ್ಟಿಲ್ಲ ಅಂತಂದ್ರೆ ಅದು ಖಜಾನೆಯೊಳಗೆ ಉಳಿದಿದ್ರೆ ಖಜಾನೆಯೊಳಗೆ ಉಳಿದೈತೆ ಅಂತ ಹೇಳ್ಬೇಕು, ಅಥವಾ ದುಡ್ಡನ್ನು ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡ್ಕೊಂಡು ಅಂದ್ರೆ ಉಪಯೋಗ ಮಾಡ್ಕೊಂಡು ಅಂತ ಹೇಳ್ಬೇಕು. ತಿನ್ಕಾಡ್ತಾ ಇದ್ದಾರೆ, ಇನ್ನೂ ಹೇಳ್ತಾನೆ ಇಲ್ಲ. ಹೀಗಾಗಿ ಅವ್ರ ಎಲ್ಲ ಯೋಜನೆಗಳು ವಿಫಲ ಆಗ್ಯಾವ. ಯುವ ನಿಧಿ ಅಂತ ಹೇಳಿದ್ರಿ, ಯುವಕರಿಗೇನು ಇದು ಮುಟ್ಟಿಲ್ಲ. ನೀವು ಶಕ್ತಿ ಯೋಜನೆ ಅಂತ ಹೇಳ್ರಿ, ಬಸ್ ಇರುವಷ್ಟೇ ಅದಾವ, ದುಡ್ಡು ಕೊಟ್ಟು ಪ್ರಯಾಣ ಮಾಡೋರಿಗೆ ಪಾಪ ಕುಂಡಾಗ ಜಾಗಿಲ್ಲ. ಹೊಸ ಬಸ್ಗಳು ಖರೀದಿ ಮಾಡಿಲ್ಲ. ನೀವು 200 ಯೂನಿಟ್ ಫ್ರೀ ಅಂತ ಹೇಳ್ರಿ, ಯಾರು ಎಷ್ಟು ಸುಟ್ಟಿದ್ರಿ ಅದಕ್ಕಿಂತ ಹೆಚ್ಚು ಸುಟ್ರೆ ನಿಮ್ಗೆ ಚಾರ್ಜ್ ಡಬಲ್ ಅಂತ ಹೇಳ್ರಿ. ನಮ್ಮ ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳು ನಾವೆಲ್ಲ 25,000 ರೂಪಾಯಿದ ಟ್ರಾನ್ಸ್ಫರ್ಗಳು ಮುಗಿದು ಹೋಗ್ತಿತ್ತು. ಈಗ 2 ಲಕ್ಷ 3 ಲಕ್ಷ ರೂಪಾಯಿ ಬರಾಕತ್ತದ ಟ್ರಾನ್ಸ್ಫಾರ್ಮರ್ಗಳಿಗೆ ರೈತರಿಗೆ. ಹೀಗಾಗಿ ಸರ್ಕಾರ ಸಂಪೂರ್ಣ ವಿಫಲ ಆಗ್ಯದ, ಆರ್ಥಿಕವಾಗಿ ದಿವಾಳಿ ಎದ್ದದ. ಸರ್ಕಾರದೊಳಗೆ ಯಾವುದೇ ಸ್ಥಿರತೆ ಇಲ್ಲ, ಯಾರ ಮೇಲೂ ಯಾರ್ದು ಹಿಡಿತಿಲ್ಲ. ಇದು ಕಾಲಹರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ದಾರೆ.